ಇಂದು ಸಾಮಾನ್ಯ ದಿನವಲ್ಲ. ಇದು ಗುರು ಪುಷ್ಯಾಮೃತ ಯೋಗ. ಗುರುವಿನ ಅನುಗ್ರಹ ಮತ್ತು ಪುಷ್ಯ ನಕ್ಷತ್ರದ ಶುಭ ಸಂಯೋಗದಿಂದ ಉಂಟಾಗುವ ಅತ್ಯಂತ ಪವಿತ್ರ ಸಮಯ. ಈ ದಿನ ಮಾಡಿದ ಪೂಜೆ, ಜಪ, ದಾನ ಮತ್ತು ಸತ್ಕಾರ್ಯಗಳಿಗೆ ವಿಶೇಷ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆ ಸಮಯದಲ್ಲಿ ಮಂತ್ರಾಲಯದ ಪವಿತ್ರ ಬೃಂದಾವನದ ಮುಂದೆ ಒಬ್ಬ ಭಕ್ತ ಕೈಮುಗಿದು ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಭರವಸೆ, ಹೃದಯದಲ್ಲಿ ಭಕ್ತಿ, ತುಟಿಗಳಲ್ಲಿ ಒಂದೇ ಮಂತ್ರ: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಭಕ್ತಿಯ ಕರೆಯನ್ನು ಕೇಳಿದಂತೆಯೇ ಗುರುರಾಯರ ದಿವ್ಯ ಕೃಪೆ ಆ ಭಕ್ತನ ಮೇಲೆ ಸುರಿಯತೊಡಗಿತು. ಆಂತರಿಕವಾಗಿ ಆಶೀರ್ವಾದದ ಧ್ವನಿ ಮೊಳಗಿದಂತೆ ಅನುಭವವಾಯಿತು. ಭಯಪಡಬೇಡ, ಭಕ್ತಿಯಿಂದ ನನ್ನನ್ನು ಸ್ಮರಿಸು. ನಿನ್ನ ಸತ್ಕಾರ್ಯಗಳಿಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ. ಧರ್ಮದ ಮಾರ್ಗದಲ್ಲಿ ನಡೆಯು. ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡ.